ನನ್ನೆಯ ಆತ್ಮೀಯ ವಿದ್ಯಾರ್ಥಿಗಳು, ತಮ್ಮೆಲ್ಲರಿಗೂ ಸಹ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು ರವಿ ಎಂ ಪಿ ಅಂತಂದೇಳಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ತರಳಬಾಳು ಸಿದ್ದೇಶ್ವರ ಪ್ರೌಢಶಾಲೆ. ಇಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ಈಗ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಾಸ್ಕೆಟ್ ಬಾಲ್ ಆಟವನ್ನು ನಾವು ನೋಡೋಣ ಅಲ್ವಾ. ದಿನಾಂಕ 29/12/2020, ವಾರ ಮಂಗಳವಾರ, ತರಗತಿ 10ನೇ ತರಗತಿ, ವಿಷಯ ದೈಹಿಕ ಶಿಕ್ಷಣ, ಅಧ್ಯಾಯ 5, ಬಾಸ್ಕೆಟ್ ಬಾಲ್. ಏನಪ್ಪಾ ಬಾಸ್ಕೆಟ್ ಬಾಲ್? ಈ ಆಟ ಎಲ್ಲಿ ಬಂತು ನಮ್ಮ ದೇಶಕ್ಕೆ? ಈ ಆಟ ಅಂತಕ್ಕದ್ದು ವಿದೇಶದಿಂದ ಬಂದಂತಹ ಕ್ರೀಡೆ. ಇದು ನಮ್ಮ ದೇಶದ ಕ್ರೀಡೆ ಅಲ್ಲ. ಯಾವ ದೇಶದಿಂದ ಬಂದಪ್ಪ? ಅಮೇರಿಕ ದೇಶದಿಂದ ವಲಸೆ ಬಂದಂತ ಕ್ರೀಡೆ ಬಾಸ್ಕೆಟ್ ಬಾಲ್ ಆಟ ಆಗಿದೆ ಅಲ್ವಾ. ಇದನ್ನ ಅಪ್ಪಿಕೊಂಡಂತ ನಮ್ಮ ಜನ ಏನ್ ಮಾಡಿದ್ರೆ, ಈ ಆಟವನ್ನ ಕಲಿತು ಏನ್ ಮಾಡಿದ್ರು, ವಿವಿಧ ಪ್ರಶಸ್ತಿಗಳನ್ನ ನಾವು ಪಡೆದನ್ನ ನಾವು ನೋಡಬಹುದು. ಈ ಬಾಸ್ಕೆಟ್ ಅಂದ್ರೆ ಒಂದು ಪೆಟ್ಟಿಗೆ ಕೆಳಗೆ ರಿಂಗ್ ಅಂತಕ್ಕದ್ದು ಇರುತ್ತೆ. ಆ ರಿಂಗ್ ಕೆಳಗೆ ಬಲೆಯನ್ನ ಜೋಡಿಸಿರ್ತಾರೆ ಅಲ್ವಾ. ಆ ಬಲೆಯ ಒಳಗೆ ಚೆಂಡನ್ನ ಆಡ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ, ಬಾಸ್ಕೆಟ್ ಬಾಲ್ ಆಟ ಅಂತಂದೇಳಿ ನಾವು ಕರಿತೀವಿ. ಇದು ಎಷ್ಟಪ್ಪ? 28-15 ಅಂಕಣ ಬಳಸ್ತೇವೆ. ಅಂಕಣದಲ್ಲಿ ಈ ಆಟವನ್ನು ಆಡ್ತಾರೆ. ಈ ಆಟವನ್ನು ಕಂಡುಹಿಡಿದರು ಯಾರಪ್ಪ? ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಈ ಆಟವನ್ನ ಕಂಡುಹಿಡಿದರು. ಕಂಡುಹಿಡಿದು ಏನ್ ಮಾಡಿದ್ರಪ್ಪ ಅಂದ್ರೆ, ಈ ಆಟಕ್ಕೆ ನಿಯಮಗಳನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ ರಚಿಸಿದರು. ಆಟಕ್ಕೆ ಯಾವುದೇ ಒಂದು ನಾವು ಆಟವನ್ನ ಆಡ್ತಾ ಹೋಗ್ತಂದ್ರೆ ಮುಖ್ಯವಾಗಿ ನಿಯಮಗಳು ಅಂತಕ್ಕದ್ದು ಬೇಕಾಗುತ್ತೆ ಅಲ್ವಾ. ಆ ನಿಯಮಗಳ ಪ್ರಕಾರ ನಾವು ಆಟವನ್ನ ಆಡ್ಬೇಕಾಗುತ್ತೆ. ಆ ನಿಯಮಗಳನ್ನ ರಚಿಸಿ ಏನ್ ಮಾಡಿದ್ರಪ್ಪ ಅಂದ್ರೆ ಬಾಸ್ಕೆಟ್ ಬಾಲ್ ಆಟಕ್ಕೆ ಇವರು ಕೊಡುಗೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಈ ಆಟ ಅದರಲ್ಲಿ ಬರ್ತಕ್ಕಂಥ ಸ್ಕಿಲ್ಗಳನ್ನ ನೋಡೋಣ ಅಲ್ವಾ. ಏನು ಬರ್ತಪ್ಪ? ಪಾಸಿಂಗ್ ಬರುತ್ತೆ, ಆಮೇಲೆ ಡ್ರಿಬ್ಲಿಂಗ್ ಅಂತ ಬರುತ್ತೆ. ಪಾಸಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ, ನನ್ನ ಕೈಯಲ್ಲಿರ್ತಕ್ಕಂಥ ಚೆಂಡನ್ನ ಮತ್ತೊಬ್ಬರಿಗೆ, ನನ್ನ ಸಹ ಆಟಗಾರನಿಗೆ ಆ ಬಾಲನ್ನ ಎಸೆಯುವುದಕ್ಕೆ ನಾವು ಪಾಸಿಂಗ್ ಅಂತಂದೇಳಿ ಕರಿತೀವಿ ಅಲ್ವಾ. ಈಗ ಡ್ರಿಬ್ಲಿಂಗ್ ಏನಪ್ಪಾ? ಡ್ರಿಬ್ಲಿಂಗ್ ಅಂದ್ರೆ ಆ ಚೆಂಡನ್ನ ನೆಲಕ್ಕೆ ಪುಟಿಸುವುದು. ಚೆಂಡನ್ನ ನೆಲಕ್ಕೆ ಪುಟಿಸ್ತಾ ಆಡುವುದಕ್ಕೆ ನಾವೇನಂತ ಕರಿತೇವೆ? ಡ್ರಿಬ್ಲಿಂಗ್ ಅಂತಂದೇಳಿ ಕರಿತೇವೆ. ಈ ಎಲ್ಲ ಸ್ಕಿಲ್ಗಳು ಈ ಬಾಸ್ಕೆಟ್ ಬಾಲ್ ಆಟದಲ್ಲಿ ಬರ್ತವೆ. ಹಾಗಾದ್ರೆ ಈ ಕಲಿಕಾಂಶಗಳು ನೋಡೋಣ. ಏನೇನು ಕಲಿಕಾಂಶಗಳು ಬರ್ತವೆ? ಒಂದನೇದಾಗಿ ಬಾಸ್ಕೆಟ್ ಬಾಲ್ ಆಟಗಾರರ ಪರಿಚಯವನ್ನು ನಾವು ಮಾಡ್ತಾ ಹೋಗೋಣ. ಬಾಸ್ಕೆಟ್ ಬಾಲ್ ಆಟಗಾರರ ಪರಿಚಯ. ಹಾಗಾದ್ರೆ ನಮ್ಮ ದೇಶವನ್ನ ಪ್ರತಿನಿಧಿಸಿದಂತ ಆಟಗಾರರು ಯಾರು? ಒಂದನೇದಾಗಿ ಎಸ್.ವಿ. ಅಪ್ಪಯ್ಯ. ಹೆಸರಿದೆ ಎಸ್.ವಿ. ಅಪ್ಪಯ್ಯನವರು. ಇವರು ನಮ್ಮ ದೇಶವನ್ನ ಪ್ರತಿನಿಧಿಸಿದ ಮೈಸೂರಿನ ಪ್ರಥಮ ಬಾಸ್ಕೆಟ್ ಬಾಲ್ ಆಟಗಾರ. ಯಾರು? ಎಸ್.ವಿ. ಅಪ್ಪಯ್ಯನವರು. ಅದಲ್ಲದೆ ಪಾಕಿಸ್ತಾನದಲ್ಲಿ ನಡೆದಂತಹ 3 ಟೆಸ್ಟ್ ಪಂದ್ಯಗಳಲ್ಲಿ ಏನ್ ಮಾಡಿದವರು? ಭಾಗವಹಿಸಿದರು. ಯಾರವರು? ಎಸ್.ವಿ. ಅಪ್ಪಯ್ಯನವರು. ನಂತರ ಜಿ. ದಿಲೀಪ್. ಈ ಜಿ. ದಿಲೀಪ್ ರವರು ಸಹ ಏನ್ ಮಾಡಿದ್ರಪ್ಪ? ಒಲಿಂಪಿಕ್ಸ್ ಅಲ್ಲಿ ಭಾಗವಹಿಸಿದ ಮೊದಲ ಕ್ರೀಡಾಪಟು ಅಲ್ವಾ. ಈಗ ಹಾಗಾದ್ರೆ ಒಲಿಂಪಿಕ್ಸ್ ಎಷ್ಟು ವರ್ಷಕ್ಕೊಮ್ಮೆ ನಡೀತೀರ ಅಂತ ನಿಮಗೆ ಗೊತ್ತಿದೆ ಅಲ್ವಾ. ಒಲಿಂಪಿಕ್ಸ್ ಅಂತಕ್ಕಂಥದ್ದು 4 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಒಂದು ಕ್ರೀಡೆ. ಆ ಕ್ರೀಡೆಯಲ್ಲಿ ಜಿ. ದಿಲೀಪ್ ರವರು ಏನ್ ಮಾಡಿದ್ರು? ಭಾಗವಹಿಸಿದ್ರು. ಮೊಟ್ಟ ಮೊದಲ ಕರ್ನಾಟಕದ ಕ್ರೀಡಾಪಟು ಯಾರಪ್ಪ ಅವರು ಅಂತಂದ್ರೆ, ನೀವು ಪ್ರಶ್ನೆ ಮಾಡ್ಕೋಬಹುದು, ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸಿದ ಮೊಟ್ಟ ಮೊದಲ ಕರ್ನಾಟಕದ ಕ್ರೀಡಾಪಟು ಯಾರಪ್ಪ ಅಂತಂದ್ರೆ ಜಿ. ದಿಲೀಪ್ ರವರು. ನಂತರ ಮಾಸ್ಕೋ ಒಲಿಂಪಿಕ್. ಹಿಂಗ್ ಕೇಳಬಹುದು, ಕ್ವಶನ್ ಮಾಡ್ಕೋಬಹುದು. ಮಾಸ್ಕೋ ಒಲಿಂಪಿಕ್ ನಡೆದಂತಹ ಸ್ಥಳ. ಮಾಸ್ಕೋ ಒಲಿಂಪಿಕ್ ನಡೆದಂತಹ ಸ್ಥಳ ರಷ್ಯಾ. ರಷ್ಯಾ ದೇಶದಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ಇದೆ ಮಾಸ್ಕೋ. ಅಲ್ಲಿ ಇವರು ಭಾಗವಹಿಸಿದರು. ಜಿ.
ನಂತರ ನವೋಯ್ ನೋಡಿ ಹೆಸರಿದೆ ನವೋಯ್. ಇದು ಜಪಾನ್ನಲ್ಲಿ ಬರ್ತಕ್ಕಂಥ ಒಂದು ಸ್ಥಳ. ಜಪಾನ್ನಲ್ಲಿ ಬರ್ತಕ್ಕಂಥ ಒಂದು ಸ್ಥಳ ನವೋಯ್. ಏಷ್ಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ಇವರು ನಮ್ಮ ಭಾರತವನ್ನ ಪ್ರತಿನಿಧಿಸಿದ ಕ್ರೀಡಾಪಟು ಜಿ ದಿಲೀಪ್ ಅವರು. ನಂತರ ಆರ್ ರಾಜನ್ ನೋಡಿ ಹೆಸರಿದೆ ಆರ್ ರಾಜನ್. ಇವರು 1983ರಿಂದ 1995ರವರೆಗೆ 1995ರವರೆಗೆ ಏಷ್ಯನ್ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಲ್ಲಿ ನಮ್ಮ ದೇಶವನ್ನು ಇವರು ಪ್ರತಿನಿಧಿಸಿದ್ದಾರೆ. ಏಷ್ಯಾದ ಬೇರೆ ಚಾಂಪಿಯನ್ಶಿಪ್ ನಲ್ಲಿ ದೇಶವನ್ನ ಪ್ರತಿನಿಧಿಸಿದ್ದಾರೆ. 4 ವರ್ಷ ಭಾರತದ ಬಾಸ್ಕೆಟ್ಬಾಲ್ ತಂಡದ ನಾಯಕರಾಗಿದ್ದರು. 4 ವರ್ಷಗಳ ಕಾಲ ನಮ್ಮ ಭಾರತ ದೇಶದ ಬಾಸ್ಕೆಟ್ಬಾಲ್ ನಾಯಕರಾಗಿ ಸಹ ಇವರು ಕೆಲಸವನ್ನ ನಿರ್ವಹಿಸಿದಂತ ವ್ಯಕ್ತಿ ಯಾರವರು? ಆರ್ ರಾಜನ್. ನಂತರ BS ಗೌತಮ್. BS ಗೌತಮ್ ಇವರು ಸುಮಾರು ವರ್ಷಗಳ ಕಾಲ ಜೂನಿಯರ್ ಮತ್ತು ಸೀನಿಯರ್ ಬಾಸ್ಕೆಟ್ಬಾಲ್ ಭಾರತ ತಂಡದ ನಾಯಕರಾಗಿ ಕೆಲಸವನ್ನು ನಿರ್ವಹಿಸಿದರು. ಇವರು ಜೂನಿಯರ್ ತಂಡಕ್ಕೂ ನಾಯಕರಾಗಿದ್ದಾರೆ, ಸೀನಿಯರ್ ತಂಡಕ್ಕೂ ನಾಯಕರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಬಾಸ್ಕೆಟ್ಬಾಲ್ ತಂಡದ ನಾಯಕರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಯಾರವರು? BS ಗೌತಮ್. ಮನೀಲಾದಲ್ಲಿ ನಡೆದ 10ನೇ ಏಷ್ಯನ್ ಬಾಸ್ಕೆಟ್ಬಾಲ್ ಕಾರ್ಪೊರೇಷನ್ ಚಾಂಪಿಯನ್ಶಿಪ್ ನಲ್ಲಿ ಸಹ ಇವರು ಭಾಗವಹಿಸಿದರೆ. 18ನೇ ಏಷ್ಯನ್ ಬಾಸ್ಕೆಟ್ಬಾಲ್ ಕಾನ್ಫೆಡರೇಷನ್ ಚಾಂಪಿಯನ್ಶಿಪ್ ಕೊರಿಯಾ ಎಲ್ಲಿ ಬರ್ತಪ್ಪ? ಸಿಯೋಲ್ ನಲ್ಲಿ ಇವರು ಏನ್ ಮಾಡಿದ್ರು? ಚಾಂಪಿಯನ್ಶಿಪ್ ರಿಯಾದ್ ಸೌದಿ ಹಾಗೂ 2003ರ ಸೀನಿಯರ್ ಬಾಸ್ಕೆಟ್ಬಾಲ್ ಯುರೋಪ್ ಕಪ್, ನಂತರ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಢಾಕಾ ಎಲ್ಲಿ ಬರ್ತಪ್ಪ? ಬಾಂಗ್ಲಾದೇಶ ನಡೆದಂತ ಪಂದ್ಯಾವಳಿಗಳಲ್ಲಿ ಇವರು ಪಡೆದಂತ ಪದಕ ಯಾವುದು ಗೊತ್ತಾ? ಬಂಗಾರದ ಪದಕವನ್ನು ಅವರು ಪಡೆದಿದ್ದಾರೆ. ಯಾರವರು? BS ಗೌತಮ್ ರವರು ಬಂಗಾರದ ಪದಕಕ್ಕೆ ಭಾಜನರಾಗಿದ್ದಾರೆ. ಯಾವ ಕ್ರೀಡೆಯಲ್ಲಿ? ಬಾಸ್ಕೆಟ್ಬಾಲ್ ಆಟದಲ್ಲಿ. ನಂತರ ಪ್ರಶಸ್ತಿಗಳನ್ನು ನಾವು ನೋಡೋಣ. ಕರ್ನಾಟಕ ರಾಜ್ಯ ಪ್ರಶಸ್ತಿ, ನಂತರ ಕ್ರೀಡಾ ರತ್ನ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಏಕಲವ್ಯ ಪ್ರಶಸ್ತಿ ಹಾಗೂ ಹೊಯ್ಸಳ ಪ್ರಶಸ್ತಿಗಳು ಇವರಿಗೆ ಲಭಿಸಿದವು. ಎಷ್ಟೆಲ್ಲ ಸಾಧನೆಯನ್ನು ಮಾಡಿದ್ದಾರೆ. ಯಾರವರು? BS ಗೌತಮ್. BS ಗೌತಮ್ ಇವರಿಗೆ ಸಂದಂತಹ ಪ್ರಶಸ್ತಿಗಳು ಯಾವ್ಯಾವಪ್ಪ? ಒಂದನೇದಾಗಿ ಕರ್ನಾಟಕ ರಾಜ್ಯ ಕೊಡ್ತಲ್ಲ ಕ್ರೀಡಾ ರತ್ನ ಪ್ರಶಸ್ತಿ, ನಂತರ ಕೆಂಪೇಗೌಡ ಪ್ರಶಸ್ತಿ, ಆಮೇಲೆ ಕೇಂದ್ರ ಸರ್ಕಾರ ಏಕಲವ್ಯ ಪ್ರಶಸ್ತಿಯನ್ನ ನಾವೇನು ಆಗಸ್ಟ್ 29 ಕ್ರೀಡಾ ದಿನಾಚರಣೆ ದಿನ ಆಚರಿಸ್ತಾವಲ್ಲ, ಅವತ್ತಿನ ದಿನ ಏಕಲವ್ಯ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ ಇವರೆಲ್ಲ ನೀಡಿದಾರಲ್ವಾ, ಆ ಪ್ರಶಸ್ತಿಯನ್ನು ಪಡೆದ ಏಕಲವ್ಯ ಪ್ರಶಸ್ತಿಯನ್ನು ಸಹ ಪಡೆದಂತ ಆಟಗಾರ. ನಂತರ ಹೊಯ್ಸಳ ಪ್ರಶಸ್ತಿಗಳು ಸಹ ಇವರಿಗೆ ಲಭಿಸಿದೆ. ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥವರು ಯಾರಪ್ಪವರು? BS ಗೌತಮ್ ರವರು ಅಲ್ವಾ. ಇಷ್ಟೆಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಅಮೋಘ ಸಾಧನೆಯನ್ನ ಮೆರೆದಂತ ವ್ಯಕ್ತಿ ಅಲ್ವಾ. ಇಷ್ಟೆಲ್ಲ ನಮ್ಮ ಕರ್ನಾಟಕ ರಾಜ್ಯದ ಕ್ರೀಡಾಪಟುಗಳ ಸಾಧನೆಯನ್ನು ನಾವು ನೋಡ್ತಾ ಹೋದ್ವಿ. ಮೊದಲಿಗೆ SP ಅಪ್ಪಯ್ಯನವರನ್ನ ಅವರ ಸಾಧನೆಯನ್ನು ನೀವು ಕುರಿತು ನೋಡಿದ್ರಿ. ನಂತರ
ಎಸ್ ಪಿ ಅಪ್ಪಯ್ಯ ಇವರ ನಂತರ ಜಿ ದಿಲೀಪ್ ಇವರ ಸಾಧನೆಯನ್ನ ನೀವು ನೋಡ್ತಾ ಹೋದ್ರಿ. ನಂತರ ಬಿ ಎಸ್ ಗೌತಮ್ ಇವರ ಸಾಧನೆಯನ್ನು ಸಹ ನೀವು ಪರಿಚಯವನ್ನ ಮಾಡಿಕೊಂಡ್ರಿ. ಅತಿ ಹೆಚ್ಚಿನದಾಗಿ ಪ್ರಶಸ್ತಿಯನ್ನ ಗಳಿಸಿದಂತವರು ಯಾರಪ್ಪ ಅಂದ್ರೆ ಬಿ ಎಸ್ ಗೌತಮ್ ರವರು. ಅನೇಕ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಆ ಕ್ರೀಡೆಯಲ್ಲಿ ತೊಡಸ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ಅಮೋಘ ಸಾಧನೆಯಿಂದ ಎಲ್ಲಾ ಪ್ರಶಸ್ತಿಗಳು ಇವರಿಗೆ ಲಭಿಸ್ತಾ ಹೋದವು ಅಲ್ವಾ. ಇನ್ನು ಹೆಚ್ಚಿನ ವಿಷಯವನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಹೀಗಾಗಿ ಈ ಪಾಠವನ್ನು ಇಲ್ಲಿಗೆ